ಇನ್ಮೇಲೆ ಅವ್ರ ಮನೇಲಿ ಯಾವ ಹಬ್ಬ ಯಾವ ಸಂಭ್ರಮನೂ ನಡೀಕೂಡ್ದು. ಯಕ್ಷಗಾನ ನಡೆಯುತ್ತೆ, ಆದ್ರೆ ಅವತ್ತಲ್ಲಿ ಏನಾಗತ್ತೆ, ಯಾರ ಆಟ ಮೇಲಾಗತ್ತೆ ಅಂತ ಇಡೀ ಹಳ್ಳಿ ಜನ ನೆನಪಿಟ್ಕೋತಾರೆ. ಇದು ಇದು ಈ ಊರಲ್ಲಿ ನಡೆಯೋ ಚಂದ್ರಣ್ಣನ ಕೊನೆ ಆಟ. ಅಕ್ಕ ಅಕ್ಕ ಎಂತ ಗೊತ್ತಿತ್ತಾ? ಏನು ಅದು ಎಂತ ಗೊತ್ತಿತ್ತಾ? ಅರೆ ಗೊತ್ತಿಲ್ಲ, ಹೇಳು. ಇವತ್ತು ನಡಿ ಯಕ್ಷಗಾನದಲ್ಲಿ ನಾನು ಅವ್ರ ಜೊತೆ ಕೂತ್ಕೊಂಡು ನೋಡ್ಕೊಂಡು ಆಸೆ ಮಾಡಿದೆ ಅಕ್ಕ. ಯಾರ ಜೊತೆ? ಇಷ್ಟು ಬೇಗ ಮರ್ತೋಯ್ತಾ? ಅವರೇ ಅಕ್ಕ, ನನ್ನ ರಾಜ್ಕುಮಾರ, ನನ್ನವರು ಭುವನ. ಏನು ಏನಂದೆ ಏನಂದೆ ಇನ್ನೊಂದ್ಸಲ ಹೇಳು. ನಿಮ್ಗೆಂತಕ್ಕೆ ಮತ್ತೆ ಮತ್ತೆ ಅದಕ್ಕೆ ಏನು ಕಳಿ ಆಸೆ? ಛೀ ಹೋಗಕ್ಕ. ನಂಗೆ ಅವ್ರ ಜೊತೆ ಕೂತ್ಕೊಂಡು ಯಕ್ಷಗಾನ ನೋಡ್ಕಂತ ಆಸೆ. ಆಸೆ ಅಲ್ಲ, ಇದು ದುರಾಸೆ. ಹೀಗೆ ಇದ್ದು ನಿರಾಸೆ ಮಾಡ್ಕೋಬೇಡ. ಕನಸು ಕಾಣೋದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಸವಿತಾ. ನನಗೆ ಲಿಮಿಟ್ ಎಂತ ಗೊತ್ತಿಲ್ಲ ಅಕ್ಕ. ಅವ್ರ ಜೊತೆಗಿದ್ರೆ ಕೃಷ್ಣನ ಜೊತೆ ರಾಧಿದ್ದಾಗ ಅನ್ಸುತ್ತೆ ಅಷ್ಟೇ ಅಕ್ಕ. ಬಾಯ್ ಬಾ ಕುತ್ಕೋ. ಸವಿತಾ, ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ನನಗೆ ನೀಗೆ ಈ ವಿಚಾರದಲ್ಲಿ ಸಹಾಯ ಮಾಡೋಕ್ಕಾಗಲಿ ಅಥವಾ ನಿನ್ನ ಪ್ರೀತಿಗೆ ಸಾಥ್ ಕೊಡೋದಾಗಲಿ ಇದೆಲ್ಲ ಇಷ್ಟ ಇಲ್ಲ, ನಾನು ಮಾಡೋದು ಇಲ್ಲ. ಅರ್ಥ ಆಯ್ತಾ? ನೀನಿನ್ನು ಚಿಕ್ಕವಳು ಥರ ಇದ್ರೇ ಚಂದ. ಇದನ್ನೆಲ್ಲ ಯಾರು ತುಂಬ್ತಾರೆ ನಿನ್ನ ತಲೆಗೆ? ಇದೇ ಆಶ್ಚರ್ಯ ನನಗೆ. ನೋಡು ಪುಟಿ, ಕೆಲವೆಲ್ಲ ಬೆಳೀತಾ ಬೆಳೀತಾ ಅರ್ಥ ಆಗುತ್ತೆ. ಅದು ಹಾಗೇ ಇರಬೇಕು. ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಚಪ್ಪಲಿ ಚೆಂದ ಕಾಣುತ್ತೆ ಅಲ್ವಾ? ಆದರೆ ಅದನ್ನು ಮೆಟ್ಕೊಂಡು ಹೋದರೆ ಏನಾಗುತ್ತೆ ಹೇಳು? ಎಡು ಬೀಳೋದು ನಾವೇ ತಾನೆ. ಅದಕ್ಕೆ ಬೆಳೆಯೋ ತನಕ ಕಾಯಬೇಕು ಅನ್ನೋದು ಅರ್ಥ ಮಾಡ್ಕೋ. ನೀವು ಹಿಂಗೆ ತಲೆಗೆ ಹೋಯ್ದಿದ್ದು ಮಾತಾಡ್ರಿ ಹೆಂಗೆ? ಈಗ ಹೇಳಿ, ಇವತ್ತು ಯಕ್ಷಗಾನದಲ್ಲಿ ಅವ್ರ ಜೊತೆ ಕೂರುವಂಗೆ ಮಾಡ್ತೀರಿ ಅಲ್ದ ನೀವು? ಇಲ್ಲ ಅಂದರೆ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊ ಹೋಗು. ಆದರೆ ನನ್ನ ಇದರೆಲ್ಲ ಸೇರಿಸ್ಬೇಡ. ಹೋಗು ಹೋಗು ಹೋಗು. ಆತ್ ಬಿಡಕ್ಕ. ಆಹಾ, ನನ್ನ ಹತ್ರನೇ ಬಂದು ನನ್ನ ಗಂಡನ ಪಕ್ಕ ಕೂತು ಯಕ್ಷಗಾನ ನೋಡಬೇಕು ಅಂತ ಕೇಳ್ತಾಳೆ. ನಾನು ಉರ್ಕೊಳ್ಳೋದು ನೋಡಿ ನಿನಗೇನೋ ಖುಷಿ ಅಲ್ಲ ದೇವ್ರೆ? ನಗು ನಗು, ಎಷ್ಟು ನಗ್ತೀಯ ನಗು. ಮುಂದೊಂದು ದಿನ ಎಲ್ಲ ಸೇರಿಸಿ ಬಾಕಿ ತೀರಿಸ್ತೀನಿ ನಿಂಗೆ. ರಮೇಶ, ತುಂಬ ಮುಖ್ಯವಾದ ವಿಷಯ ಇದು. ಸ್ಪಷ್ಟವಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಳಿದ್ದೀನಿ ನೋಡು, ಪರಂಪರೆಗಳಿಂದ ತನ್ನದೇ ಆದ ಸೊಗಡನ್ನ ಉಳಿಸ್ಕೊಂಡು ಬಂದಿರೋಂಥ ಗಂಧರ್ವ ಕಲೆ ಈ ಯಕ್ಷಗಾನ. ಆದರೆ ಅದರ ಮಹತ್ವ ಗೊತ್ತಿಲ್ಲದಿರೋ ಜನ ಆಟದ ಮಧ್ಯೆ ಎಂತೆಂಥದ್ದೋ ಬೇರೆ ಬೇರೆ ಅರ್ಥ ಬರುವಂಥ ಮಾತುಗಳನ್ನೆಲ್ಲ ಸೇರಿಸ್ತಾರೆ. ಸಿನಿಮಾ ಹಾಡುಗಳನ್ನೆಲ್ಲ ಸೇರಿಸ್ಕೊಳ್ತಾರೆ, ಇನ್ನೂ ಬೇಕಾಬಿಟ್ಟು ಏನೇನೋ ಸೇರಿಸ್ಕೊಳ್ತಾರೆ. ಆದರೆ ನಮ್ಮೂರಿನಲ್ಲಿ ನಡೆಯುವಂಥ ಆಟದಲ್ಲಿ ಅಂಥ ಯಾವ ಪ್ರಯೋಗನೂ ಆಗೋಂಗಿಲ್ಲ.
ಹೇಳ್ದವ್ರಿಗೆ ಕಟ್ನಿಟ್ಟಾಗಿ ಹೇಳ್ಬಿಡು. ಆಯ್ತು ದಣಿ, ಹೇಳ್ತೇನೆ. ಓ ಶಂಕರಣ್ಣ, ಓ ಗಜೇಂದ್ರ, ಏನಿದು ಆಶ್ಚರ್ಯ? ಬಾ ಒಳಗ್ ಬಾ. ನಿಮ್ಮನೆ ಕಾಫಿ ಕುಡಿಯೋದಕ್ ಬಂದಿಲ್ಲ, ನಿನ್ನ ರಕ್ತ ಕುಡಿಯೋದಕ್ ಬಂದಿದ್ದೀನಿ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ತುಂಡು ತುಂಡ ಕತ್ತರಿಸಿ ತೋಟ ಗೊಬ್ಬರ ಮಾಡಕ್ ಬರ್ತೀನಿ. ಭುವನ್, ಆಗೋ ಮಾತಾಡು. ನನ್ನಿಂದೇನಾಗಬೇಕು ಅದನ್ನು ಹೇಳು. ಅಲ್ಲಿ ನನ್ನ ತಮ್ಮ ಸತ್ತು ಹೋಗಿದ್ರೆ ಇಲ್ಲಿ ನೀನು ಹಬ್ಬ ಆಚರಿಸಿದೀಯಾ? ಮಾಡ್ತಾ ಇರೋದು ಯಕ್ಷಗಾನ. ಯಾವುದೋ ಒಂದು ಊರಲ್ಲಿ ಸೂತ್ಕದ ಮನೆ ಇಟ್ಕೊಂಡು ಇಲ್ಲಿ ಉತ್ಸವ ನಡೆಸ್ತಾ ಇದೆಯಲ್ಲ, ಸರಿನಾ ಇದು? ಅದರಲ್ಲಿ ತಪ್ಪೇನಿದೆ? ಊರಿನವ್ರಿಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಊರಿನವರೇ ಒಪ್ಪಿಗೆ ಕೊಟ್ಟಿದ್ದಾರೆ. ನೊಂದಿರೋ ನಿಮ್ಮನೆವರೆಗೂ ಒಂಥರ ರಿಲೀಫ್ ಸಿಗುತ್ತೆ. ನೀವು ಬನ್ನಿ. ಥೂ, ಹೀಗೂ ಕರಿತಾ ಇದೆಯಲ್ವಾ? ಮರ್ಯಾದೆ ಇಲ್ವಾ? ಅಲ್ಲಿ ನನ್ನ ತಮ್ಮನ ಕೊಲೆ, ಇಲ್ಲಿ ಅದರ ಸ್ಥಿತಿ ಅಲ್ವಾ? ಗಜೇಂದ್ರ, ಮರ್ಯಾದೆ ಕೊಡೋಕ್ ಗೊತ್ತಿರೋನು ಮಾತ್ರ ಮರ್ಯಾದೆ ವಿಷಯ ಮಾತಾಡಬೇಕು. ಇನ್ನೂ ಒಂದ್ಸಲ ನಿಧಾನವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ತಮ್ಮ ರಾಜೇಂದ್ರನ ಸಾವಿಗೆ ಕಾರಣ ನಾನಲ್ಲ. ಏ ಶಂಕರಣ್ಣ, ಬೀದಿ ನಾಟಕದ ನನ್ನ ಮಗ ನೀನು. ನಗು ಬಂದ್ರು ಕಣ್ಣೀರು ಸುರಿಸ್ಬಿಡ್ತೀಯ. ಚಿಲ್ಟಾರಿ, ದೊಡ್ಡವರಿದ್ದೀವಿ, ನಾವು ಮಾತಾಡ್ಕೋತೀವಿ. ಅಯ್ಯೋ ದಡ್ ನನ್ನ ಮಗನೇ, ಯಕ್ಷಗಾನದಲ್ಲಿ ಮಂಗಳಾರತಿ ಮುಗಿದ ಮೇಲೆ ನಿನ್ನ ತಮ್ಮ ರಾಜೇಂದ್ರ ಪಟೇಲ್ ಅಂದು ಶ್ರದ್ಧಾಂಜಲಿ ಸಮಾರಂಭ ಇಟ್ಕೊಂಡಿದ್ದೀವಿ. ಜೊತೆಗೆ ಊಟನೂ ಇದೆ, ಬೇಕಿದ್ರೆ ಬಂದು ಮಾಡ್ಕೊಂಡು ಹೋಗು. ಏಯ್ ಏಯ್, ನನ್ನ ಮಕ್ಕಳ ಉರಿಸ್ತೀರಾ? ಉರಿಸಿ ಉರಿಸಿ. ಆದ್ರೆ ನನ್ನ ತಮ್ಮನ ಸಾವಿಗೆ ಕಾರಣರಾದವ್ರನ್ನ ಯಾರನ್ನೂ ಹುಡ್ಕಲ್ಲ. ಒಬ್ಬೊಬ್ಬರನ್ನೇ ಕೊಂದ್ಬಿಡ್ತೀನಿ. ಏ ಭುವನ್, ನಿಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟು ಮತ್ತೆ ಭೂಮಿಗೆ ಬಾ ಭುವನ್ ಅಂತ ಫ್ಲೆಕ್ಸ್ ಬೀಳತ್ತೆ ಸದ್ಯದಲ್ಲಿ. ಏಯ್ ಹೋಗ ಹೋಗ.
ಇಷ್ಟು ದಿನ ಆಗಿದ್ದಾಗ ಹೋಗಿದೆ. ಇನ್ನು ಮುಂದೆ ಇದೆ ನಿಮಗೆಲ್ಲ ಬಲಿಪಾಡ್ಯ. ಗಜೇಂದ್ರ, ಮಾತಾಡೋದು ಮುಗಿದಿದ್ರೆ ಹೋಗಬಹುದು. ಹೋಗ್ತೀನಿ, ಆದರೆ ಮುಂದಿನ ಸಲ ಬಂದಾಗ ಒಬ್ಬರ ಪ್ರಾಣ ತಗೊಂಡೇ ಹೋಗ್ತೀನಿ. ಸುಬ್ರನ್ ಹೋಟೆಲ್ ಹೋಗ್ತಾ 2 ಬನ್ ತಗೊಂಡು ನಾಯಿಗಳಿಗಾಕು, ಪುಣ್ಯನಾದ್ರೂ ಸಿಗುತ್ತೆ. ಏಯ್ ಗಜೇಂದ್ರ, ಮಾತಾಡೋದು ಮುಗಿದಿದ್ರೆ ಹೋಗಬಹುದು ಅಂತ ಹೇಳಿದ್ನಲ್ಲ, ಹೋಗ್ತಾ ಇರೋ ಅಷ್ಟೇ. ಏಯ್ ಸುಲಿಯ, ಬೇಗ ಬೇಗ, ಇದೇ ಕೆಲಸ ಆಯ್ತು ನಿಮ್ದು. ಸಂಗಣ್ಣ, ಯಾಕೆ ಹೀಗೆ ಒಬ್ಬೊಬ್ಬರೇ ಬಂದು ತೊಂದರೆ ಕೊಡ್ತಿದ್ದೀರಾ? ಏನಾಗಿದೆ ನಿಮಗೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಿದೆ ಮಾತಾಡುವಂಥದ್ದು? ಆಟದ ಬಗ್ಗೆ ಮಾತಾಡಬೇಕಾಗಿತ್ತು. ಯಾವ ಆಟ? ಬರೀ ಇದೇ ಆಟ ಆಗೋಯ್ತು ನಿಮ್ದು. ಸಾಯೋ ಆಟ, ಸೂತ್ಕದ ಮನೆಯಲ್ಲಿ ಯಕ್ಷಗಾನದ ಆಟ ಆಡಿಸೋ ಆಟ. ನೋಡು ಉಗ್ರಪ್ಪ, ಸಾವನ್ನ ನೋಡಿ ನಗೋ ಮನಸ್ಸು ನಂದಲ್ಲ. ಯಕ್ಷಗಾನ ಅಂದ್ರೆ ಖುಷಿಗಾಗಿನೋ ಗೀಳ್ಗಾಗಿನೋ ಖಯಾಲಿಗಾಗಿನೋ ಮಾಡೋ ಶೋ ಅಲ್ಲ. ಪರಂಪರೆಗಳಿಂದ ಪ್ರತಿ ವರ್ಷನೂ ನಡ್ಕೊಂಡು ಬಂದಿರೋ ಪಡ್ಕೊಂಡು ಬಂದಿರೋ ರೂಢಿ, ಪದ್ಧತಿ, ಆಚರಣೆ, ಹರಕೆಯ ಆಟ. ಅದು ಈ ವರ್ಷನೂ ನಡಿಬೇಕು ಅನ್ನೋದಷ್ಟೇ ನನ್ನ ಆಸೆ. ಸೂತ್ಕದ ಮನೆಯಲ್ಲಿ ಹೋಗಿ ನಾಟಕದ ಪರದೆ ಕಟ್ಟೋಷ್ಟು ಕೆಟ್ಟವನಲ್ಲ ನಾನು. ಮೊದಲು ನಿನ್ನ ನಡೆ ನಿಲ್ಸು ಶಂಕರಣ್ಣ. ಪಟೇಲ್ನ ಮನೆಯವರು ಅನ್ಕೊಂಡಾಗ ಎಲ್ಲ ನಡೆದ್ರೆ ಯಕ್ಷಗಾನ ದಿನ ನಿನ್ನ ಮನೆಯವ್ರದೊಂದು ಹೆಣ ಬೀಳೋ ಪ್ಲಾನ್ ಇದೆ. ಉಗ್ರಪ್ಪ, ಏನು ಹೇಳ್ತಿದ್ದೆ ನೀನು? ಪಟೇಲನ ಮನೆಯಲ್ಲಿ ನೀನು ನಂಬೋದಾದ ವ್ಯಕ್ತಿ ಒಬ್ಬನೇ ಒಬ್ಬ ಅಂದರೆ ಅದು ನಾನು. ನನಗೇನು ನಿನಗೆ ಈ ವಿಷಯ ಬಂದು ಹೇಳಬೇಕಾದ ಅಗತ್ಯ ಇರಲಿಲ್ಲ. ಆದರೂ ಸಾವೇ ಪರಿಹಾರ ಆಗಬಾರ್ದು ಅಂತ ಬಂದು ಹೇಳ್ತಿದ್ದೀನಿ. ನೋಡು, ಯಕ್ಷಗಾನ ನಿಲ್ಲಿಸ್ಬಿಡು, ಇಲ್ಲ ಪ್ರಾಣ ಬಿಡಕ್ಕೆ ರೆಡಿ ಆಗು. ನೋಡು ಉಗ್ರಪ್ಪ, ಈ ಹಬ್ಬ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ಊರವ್ರಿಗೋಸ್ಕರ. ಯಕ್ಷಗಾನ ನಡೆದೇ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಯಕ್ಷಗಾನ ನಿಲ್ಲೋದಿಲ್ಲ. ಒಂದು ಜೀವ ತೆಗೆಯೋದು ಅಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ಹೆಜ್ಜೆ ಮುಂದಿಟ್ಟಿದ್ದಾಗಿದೆ, ಯಾವುದೇ ಕಾರಣಕ್ಕೂ ಹಿಂತೆಗೆಯೋ ಪ್ರಮೇಯನೇ ಇಲ್ಲ. ಸರಿ ಬಿಡು, ಅನುಭವಿಸು. ಚೆಂಡೆ ಸದ್ದು ತಮಟೆ ಸದ್ದಾಗಿ ಬದಲಾದಾಗ ಬಾಯ್ ಬಡ್ಕೋತಿಯಲ್ಲ, ಆಗ ಗೊತ್ತಾಗತ್ತೆ ನಿನಗೆ ಈ ಉಗ್ರಪ್ಪ ಯಾಕೆ ಹೇಳಿದ್ದು ಅಂತ. ನಿನ್ನ ಜೊತೆ ಇದ್ದೀನಿ ಅಂತ ಗೊತ್ತಾದರೆ ಮೊದಲು ಅವ್ರು ನನ್ನ ಮುಗಿಸ್ಬಿಡ್ತಾರೆ.
ನಾನು ಹೊರಡ್ತೀನಿ, ಹೇಳೋದನ್ನು ಹೇಳಿದ್ದೀನಿ. ಸಾಯಲೇಬೇಕು ಅಂತ ಹಠ ತೊಟ್ಟಿದ್ರೆ ಈ ಯಕ್ಷಗಾನ ಆಡಿಸು. ಅಯ್ಯೋ ದೇವ್ರೆ, ಯಾರ್ದಾದ್ರೂ ಹೆಣ ಬೀಳುತ್ತೆ ಅಂದ್ರೆ ಯಾರ್ದಿರ್ಬೋದು? ಇಂಥ ಪರೀಕ್ಷೆ ಯಾಕೆ ನನಗೆ? ಯಾವುದಕ್ಕೂ ಎಲ್ರಿಗೂ ಹುಷಾರಾಗಿರೋ ಕೇಳಬೇಕು. ನೋಡಿ, ನಾನು ಹೀಗೆ ನಿಮ್ಮೆಲ್ಲರೂ ಒಟ್ಟಿಗೆ ಬರೋದಕ್ಕೆ ಹೇಳಿದ್ದೀನಿ ಅಂತಂದರೆ ಅದು ಯಾವುದೋ ಮುಖ್ಯವಾದ ವಿಚಾರನ ಹೇಳೋಕೆ ಆಗಿರುತ್ತೆ. ಅದು ನಿಮಗೂ ಗೊತ್ತು. ಈ ಸಲನೂ ನಾನೊಂದು ಜಾಗ್ರತೆ ಕೊಡ್ತಾ ಇದ್ದೀನಿ ನಿಮಗೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸದ್ಯಕ್ಕೆ ಹಳ್ಳಿನಲ್ಲಿ ಪರಿಸ್ಥಿತಿ ಸರಿಯಿಲ್ಲ. ಒಂದು ಅಪಾಯ ಕಾದಿದೆ. ಆ ಅಪಾಯಕ್ಕೆ ಈ ಮನೆಯಲ್ಲಿ ಯಾರು ಬೇಕಾದರೂ ಬಲಿಯಾಗಬಹುದು. ಪ್ರತಿ ಸಲ ನಾವೇನೇ ಮಾಡೋಕ್ಕೆ ಹೋದ್ರೂ ಅದನ್ನು ಕೆಡಿಸೋ ಪ್ಲ್ಯಾನ್ ಇರುತ್ತೆ ಆ ಪಟೇಲನ ಮನೆಯವ್ರದ್ದು. ಆದರೆ ಈ ಸಲದ ಯಕ್ಷಗಾನದಲ್ಲಿ ಬರೀ ಕೆಡಿಸೋ ಪ್ಲ್ಯಾನ್ ಅಷ್ಟೇ ಅಲ್ಲ, ಕೊಲ್ಲೋ ಪ್ಲ್ಯಾನ್ ಇದೆ ಅವ್ರದ್ದು. ಏನು ಹೇಳ್ತಿದ್ದೀರಾ ಅಪ್ಪಾಜಿ? ಹೌದಮ್ಮ, ಈ ಸಲದ ಯಕ್ಷಗಾನದ ಜನರಲ್ಲಿ ಒಂಚು ಹಾಕಿ ಕೂತು ನಮ್ಮಲ್ಲೊಬ್ಬರನ್ನ ಮುಗಿಸೋ ಪ್ಲ್ಯಾನ್ ಮಾಡಿದ್ದಾನೆ ಆ ಗಜೇಂದ್ರ. ಅರೆ, ಇದೆಂತ ಹೊಸ ತಿರು? ನನಗೆ ಗೊತ್ತಿಲ್ಲದೆ ಇರೋ ತೀರ್ಮಾನ ತಗೊಳಂಗಾದ್ ನಾವ? ಅಯ್ಯಯ್ಯೋ, ಎಂತ ಹೇಳ್ತಾ ಇದ್ದೀರ ದಣಿಗಳೇ? ಕೊಲೆ ಮಾಡೋದು ಅಂದ್ರೆ ತಮಾಷೆ ವಿಷಯನಾ? ಅವ ಎಂತಾದ್ರೂ ಮಾಡ್ತಂತ ನನಗೆ ಹೆದರಿಕೆ ಇತ್ತು. ಇಷ್ಟೆಲ್ಲ ಆಗೋದಾದ್ರೆ ಯಕ್ಷಗಾನ ನಡೆಸೋದೇ ಬೇಡ ನಾವು. ಬಾಯ್ ಕಮಲ, ಸುಮ್ಮನಿರ, ಎಂತೆಂಥದ ಮಾತಾಡ್ಬೇಡ. ದನಗಳೇ, ಈ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು ರಮೇಶ. ನಮ್ಮ ಹುಷಾರ್ನಲ್ಲಿ ನಾವಿರೋದು ತುಂಬ ಮುಖ್ಯ. ಯಾರೋ ನಮ್ಮನ್ನು ಹೆದರ್ಸೋಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಭಯ ಹುಟ್ಸೋಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನು ತೊಗೊಂಬಂದು ಯಾರೋ ನಿಮಗೆ ಹೇಳಿದ್ದಾರೆ. ಈ ಪ್ಲ್ಯಾನ್ಗಳಿಗೆಲ್ಲ ನಾವು ಹೆದರ್ಕೋಬೇಕಾ? ಅಲ್ಲ ಭುವನ್, ನಮ್ಮನ್ನು ಹೆದರಿಸೋದಕ್ಕೆ ಅಥವಾ ನಮ್ಮಲ್ಲಿ ಭಯ ಹುಟ್ಟಿಸೋದಕ್ಕೆ ಯಾರೋ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ ನಾವು ಸುಮ್ಮನೆ ಇದ್ದು ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಇಂಥ ವಿಷಯಗಳನ್ನೆಲ್ಲ ಅಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಸದ್ಯಕ್ಕೆ ಹಳ್ಳಿ ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ರೀತಿ ಇದೆ. ಈ ವಿಷಯ ಸುಳ್ಳಾಗಿದ್ರೂ ಸರಿ, ಯಾವುದಕ್ಕೂ ನಮ್ಮ ತಲೆನ ಉಳಿಸ್ಕೊಳ್ಳೋದಕ್ಕೆ ನಾವು ತಲೆ ಓಡಿಸ್ಲೇಬೇಕು. ತಲೆ ಓಡಿಸೋದೇ ಸರಿ, ಆದರೆ ಹ್ಯಾಂಗೆ ಓಡಿಸೋದು? ಅವ ಎಂತ ಮಾಡ್ತಾ ಇದ್ದ? ಹೆಣ ಬೀಳ್ಸೋಕ್ಕೆ ಎಂತ ಸಂಚು ರೂಪಿಸಿದ್ದ? ಇದನ್ನ ಹೆಂಗಾರು ಮಾಡಿ ತಿಳ್ಕೊಳಕು. ಅದಕ್ಕೆ ನಾವೆಂತಾರು ಮಾಡಕು.